ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬೆಳಗ್ಗೆ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ ಇರಾನ್. ಇದ್ದಕ್ಕಿದ್ದಂತೆ ಇರಾನ್ನಿಂದ ಸತತ ಮಿಸೈಲ್ಗಳ ದಾಳಿ ನಡೀತಾ ಇದೆ. ಒಂದು ಕಡೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿತ್ತು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವ್ರನ್ನ ಕೊನೆಯುಸಿರೆಳೆದಿದ್ದಾರೆ ಈ ಒಂದು ಯುದ್ಧದಲ್ಲಿ. ಬಟ್ ಇವತ್ತು ಬೆಳಗ್ಗೆ ಏಕಾಏಕಿ ಇರಾನ್ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಕಳೆದ 7 ಗಂಟೆಗಳಿಂದ ಕೂಡ ಸತತ 7 ಗಂಟೆಗಳಿಂದ ಯಾವುದೂ ದಾಳಿ ನಡೆದಿರಲಿಲ್ಲ. ಆದರೆ ದಿಢೀರಂತೆ ಇವತ್ತು ಬೆಳಗ್ಗೆ ದಾಳಿ ಮಾಡಿದೆ ಇರಾನ್ ಪಡೆ. ಟೆಲ್ ಅವೀವ್ ಸೇರಿ ಹಲವೆಡೆ ರೆಡ್ ಅಲರ್ಟ್ ಸೈರನ್ ಮೊಳಗಿದೆ. ಆದರೆ ಈ ಮಿಸೈಲ್ ದಾಳಿಯಲ್ಲಿ ಯಾವುದೇ ಸಾವಾಗಿಲ್ಲ. ದಾಳಿ ತೀವ್ರವಾಗ್ತಾ ಇರುವಂಥ ಹಿನ್ನೆಲೆ ಇಸ್ರೇಲ್ ಮುಂಜಾಗ್ರತೆ ಹೆಚ್ಚಾಗಿ ಹೊರಬಾರದಂತೆ ತನ್ನ ನಾಗರಿಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ದೇಶದ ಎಲ್ಲ ಪ್ರದೇಶಗಳಲ್ಲೂ ಇಸ್ರೇಲ್ನಿಂದ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಒಂದು ಕಡೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, 7 ಗಂಟೆ ಯಾವುದೇ ಅಟ್ಯಾಕ್ ಇರಲಿಲ್ಲ. ಅದಾದ ಮೇಲೆ ಏಕಾಏಕಿ ಇವತ್ತು ಇರಾನ್ ಇಸ್ರೇಲ್ ಮೇಲೆ ಮತ್ತೆ ಮಿಸೈಲ್ಗಳ ದಾಳಿ ನಡೆಸಿರುವಂತದ್ದು. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ಈಗಾಗಲೇ ಇರಾನ್ನ ಜಂಗಾಬಲವೇ ಹುಡುಗಿ ಹೋಗುವಂತಹ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ಮಾಡಿವೆ. ಇರಾನ್ನಲ್ಲಿ ಈಗಾಗಲೇ 1045ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದಂತ ಅಯತುಲ್ಲಾ ಅಲಿ ಖಮೇನಿ ಕೂಡ ಸಾವನ್ನಪ್ಪಿದ್ದಾರೆ ಮತ್ತು ಸೇನೆಯ ಸರ್ಕಾರದ ಹಿರಿಯ ಅಧಿಕಾರಿಗಳು, ಸಚಿವರುಗಳು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಇರಾನ್ ಮತ್ತೆ ಫೈಟ್ ಬ್ಯಾಕ್ ಮಾಡುವಂತಹ ಮೋಡ್ ನಲ್ಲೇ ಇದೆ. ಅದೇ ಈಗ ತೋರಿಸ್ತಾ ಇದೆ. ಏನಂತಂದ್ರೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನ ಮೇಲೆನೆ ಇರಾನ್ ಈಗ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈ ಕ್ಷಿಪಣಿ ದಾಳಿಯಿಂದಾಗೂ ಕೂಡ ಇಸ್ರೇಲ್ ತನ್ನ ಐರನ್ ಡೋಮ್ನ ಮೂಲಕ ಆ ಕ್ಷಿಪಣಿಗಳೆಲ್ಲವನ್ನು ಕೂಡ ಹೊರಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಕೂಡ ಪ್ರಬಲವಾಗಿದೆ. ಇರಾನ್ ನಿಂದ ಎಷ್ಟೇ ಕ್ಷಿಪಣಿಗಳು ಬಂದರೂ ಕೂಡ ಅವುಗಳೆಲ್ಲವೂ ಕೂಡ ಹೊರದುಳಿಸ್ತಕ್ಕಂಥದ್ದು ಮತ್ತು ಇಸ್ರೇಲ್ನ ರಕ್ಷಣೆ ಮಾಡತಕ್ಕಂಥ ವಾಯು ರಕ್ಷಣಾ ವ್ಯವಸ್ಥೆಯಾದಂತಹ ಐರನ್ ಡೋಮ್ ಅನ್ನ ಬಳಸ್ಕೊಂಡೇ ಈಗ ಇರಾನ್ನ ಕ್ಷಿಪಣಿಗಳನ್ನು ಕೂಡ ಹೊರದುಳಿಸಲಾಗ್ತಾ ಇದೆ. ಜೊತೆಗೆ ಇಸ್ರೇಲ್ ದೇಶದಲ್ಲೂ ಕೂಡ ಜನರಿಗೂ ಕೂಡ ಹೊರಗಡೆ ಬರದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಗತ್ಯ ಇದ್ರಷ್ಟೇ ಜನ ಮನೆಯಿಂದ ಹೊರಗಡೆ ಬರಬೇಕು, ಇಲ್ಲದೆ ಯಾರು ಕೂಡ ಮನೆಗಳಿಂದ ಹೊರಗಡೆ ಬರಬಾರದು ಮತ್ತು ಬಂಕರ್ಗಳನ್ನೇ ಆಶ್ರಯವನ್ನ ಪಡಿಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈ ಮೊದಲು ಜನರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ಇಸ್ರೇಲ್ನಲ್ಲಿ ಅವಕಾಶವನ್ನು ಕೊಡಲಾಗಿತ್ತು. ಆದ್ರೆ ಈಗ ಸೈರನ್ಗಳನ್ನ ಮೊಳಗಿಸಿ ಜನರೆಲ್ಲರೂ ಕೂಡ ಬಂಕರ್ಗಳಲ್ಲಿ ಇರಬೇಕು. ಶತ್ರು ರಾಷ್ಟ್ರವಾದಂತಹ ಇರಾನ್ ನಿಂದ ಕ್ಷಿಪಣಿ ದಾಳಿಗಳು ನಡೀತವೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನ ಇಸ್ರೇಲ್ನ ಜನರಿಗೂ ಕೂಡ ಇಸ್ರೇಲ್ ಸರ್ಕಾರ ಕೊಟ್ಟಿದೆ. ಜೊತೆಗೆ ಐರನ್ ಡೋಮ್ ನ ಸಿಸ್ಟಮ್ ಅನ್ನ ಬಳಸ್ಕೊಂಡೇ ಇರಾನ್ನ ಎಲ್ಲಾ ಕ್ಷಿಪಣಿಗಳನ್ನು ಕೂಡ ಹೊರದುಳಿಸಲಾಗ್ತಾ ಇದೆ. ಇದರಿಂದಾಗಿ ಇಸ್ರೇಲ್ ನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹಾನಿಯಾಗಿಲ್ಲ. ಆದ್ರೆ ಒಂದು ಕ್ಷಿಪಣಿಯ ದಾಳಿಯ ಎಚ್ಚರಿಕೆಯನ್ನ ಜನರಿಗೆ ನೀಡಲಾಗಿದೆ. ಮಧುಸೂದನ್. ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.